ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನವಾದ ವಾಕ್ಯಗಳನ್ನು ನಾವು ಪವಿತ್ರ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಿಧ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ಜನರಿಗೆ ಸಂತೋಷ, ಭಕ್ತಿ, ಅಭಿವೃದ್ಧಿ, ಸಂತೈಸುವಿಕೆ, ಪ್ರೋತ್ಸಾಹ ಮತ್ತು ಬಿಡುಗಡೆ ಉಂಟು ಮಾಡಿ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಒಂದು ಧ್ಯಾನ ಮಾಡ್ತೇವೆ. ಪ್ರಕಟಣೆ ಗ್ರಂಥ 22 ಅದರಲ್ಲಿ 11ನೇ ವಾಕ್ಯ. ರೆವಲೇಷನ್ ಚಾಪ್ಟರ್ 22:11. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೇಲಿಗೆ ಆದವನು ತನ್ನನ್ನು ಇನ್ನೂ ಮೇಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಪ್ರಿಯಲ್ಲಿ ನೋಡ್ತೇವೆ ಪ್ರಕಟಣೆ ಗ್ರಂಥ ಲಾಸ್ಟ್ ಆದ್ಯದಲ್ಲಿ 22ನೇ ವಾಕ್ಯದಲ್ಲಿ ಸ್ನಾನಕದ ಯೋಹನನಿಗೆ ದೇವರಾಗ್ತು ಈ ಪ್ರಕಟಣೆ ಕೊಡ್ತಾನೆ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರ ಇನ್ನೂ ಪವಿತ್ರ ಮಾಡಿಕೊಳ್ಳ. ಇವತ್ತು ಪ್ರೇ ನೀವು ಪರಲೋಕ ಹೋಗಬೇಕಾದರೆ ಅಥವಾ ಯೇಸು ಕ್ರಿಸ್ತನು ಟ್ರಿಬ್ಯುಲೇಷನ್ ಪೀರಿಯಡ್ ಪ್ರಾರಂಭ 7 ವರ್ಷ ಮೊದಲು ಆತನು ರ್ಯಾಪ್ಚರ್ನಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಇಲ್ಲಿ ಇರ್ತದೆ, ನೀವು ಇನ್ನೂ ನೀತಿಯನ್ನು ಅನುಸರಿಸಬೇಕು, ಇನ್ನೂ ಪವಿತ್ರ. ಹಾಗಾದರೆ ಇದರ ಅರ್ಥವೇನು? ನೀತಿವಂತಂದರೆ ಏನು? ಹೇಗೆ ನೀತಿಯನ್ನು ಅನುಸರಿಸಿದ ವಾಕ್ಯ ನಾವು ಕೆಲವು ಸಂಗತಿ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ನಂಬಿಕೆ ಮುಖಾಂತರ ನಾವು ನೀತಿವಂತರಾಗಿದ್ದೇವೆ. ರೋಮಾಪುರದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 5:1. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಉಂಟಾದ ಸಮಾಧಾನದಲ್ಲಿರೋಣ. ಅಪೊಸ್ತಲನು ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾರೋ ಆ ನಂಬಿಕೆ ಮೂಲಕ ದೇವರು ನಿಮ್ಮನ್ನು ನೀತಿವಂತರಿಂದ ಕರೆಯುತ್ತಾನೆ. ನೀತಿಯನ್ನು ಹೊಂದುತ್ತೀರಿ ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಆದರೆ ಈ ಅಪೊಸ್ತಲನು ಇಲ್ಲಿ ನಿಲ್ಲುವುದಿಲ್ಲ. ಅದಕ್ಕೆ ಇಲ್ಲಿ ಪ್ರಕಟಣೆ ಈ ನೀತಿವಂತನ ಹೇಳ್ತಾರೆ. ಪ್ರಕಟಣೆ ಹೇಳ್ತಾನೆ ಅವನು ಇನ್ನೂ ನೀತಿ ಅಂದರೆ ಹೌದು, ಯೇಸು ನಂಬಿಕೆ ಇಡುವ ಮುಖಾಂತರ ನೀವು ನೀತಿವಂತರಾಗಿದೆ. ಆದರೆ ನೀವು ಪರಲೋಕ ಹೋಗಬೇಕಾದ್ರೆ ನೀತಿವಂತ ಇನ್ನೂ ನೀತಿಯನ್ನು ಆಗದೆ. ಇದರ ಅರ್ಥ ಏನು? ಯಾಕೆ ನೀತಿ ಏನು ಅನುಸರಿಸಬಹುದು? 2ನೇ ಸಂಗತಿ ನೋಡ್ತೇವೆ, ನೀತಿವಂತನು ದಿನಾಲು ತನ್ನ ಶರೀರಾತ್ಮ ಸ್ವಭಾವವನ್ನು ಕ್ರೂಜೆಯಲ್ಲಿ ಹಾಕುವವನು ಆಗಬೇಕು. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಾಕ್ಯ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮನಿಂದ ಜೀವಿತದಲ್ಲಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಹೇಳ್ತಾನೆ, ನೀತಿವಂತರು ನೀವು ಗುರುತಿಸುವುದು ಹೇಗೆಂದರೆ ಅದು ಯೇಸು ನಂಬಿಕೆ ಮುಖ ನೀತಿವಂತರಾಗಿದ್ದೀರಿ. ಆದರೆ ಆ ನೀತಿವಂತಿಗೆ ಅಭಿವೃದ್ಧಿ ಆಗುತ್ತಿತ್ತ ಅಂದರೆ ದಿನಾಲು ನೀವು ನಿಮ್ಮ ಶರೀರಾಧೀನ ಸ್ವಭಾವಗಳನ್ನು ಪೂರ್ವ ಸ್ವಭಾವವನ್ನು ಕುರುಜೆಗೆ ಹಾಕುವರಬೇಕು. ಕುರುಜೆ ಹಾಕಿದ್ರೆ ಅದಕ್ಕೆ ನಿರಾಕರಿಸೋಣ, ಅದು ಹಾಗೆ ಮಾಡಬೇಕು. ಆವಾಗ ಮಾತ್ರ ನೀವು ನಿಮ್ಮ ಆತ್ಮದಲ್ಲಿ ಜೀವವೂ ಇರ್ತದೆ ಮತ್ತು ದೇವರ ಆತ್ಮನ್ನು ಅನುಸರಿಸಿ ನಡೆಯುವಾಗ ನೀವು ನೀತಿವಂತಿಗೆ ಅಭಿವೃದ್ಧಿ ಹೊಂದುತ್ತೀರಿ. ಒಂದು ವೇಳೆ ಪ್ರೇರೆ ನೀವು ನಂಬಿಕೆ ಇಟ್ಟು ನೀತಿವಂತ ಆಗಿದ್ದೀರಿ, ಅದು ನೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ದಿನಾಳು ಪ್ರೇರೆ ನಿಮ್ಮ ಶರೀರಾಧೀನ ಸ್ವಭಾವಗಳನ್ನು ಕುರುಜೆಗೆ ಹಾಕಲೇಬೇಕು. ಮತ್ತು ಕುರುಜೆ ಹಾಕಿದರೆ ಮಾತ್ರವೇ ನಿಮ್ಮ ಆತ್ಮದಲ್ಲಿ ಜೀವವಿರ್ತದೆ. ನಿಮಗೆ ಪವಿತ್ರಾತ್ಮನು ಇನ್ನೂ ನೀತಿವಂತ ನಿಮಗೆ ಸಹಾಯ ಮಾಡ್ತಾನೆ ಎಂಬುದರಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾನೆ. 3ನೇ ಸಂಗತಿಯನ್ನು ನೋಡ್ತೇವೆ, ಯೇಸು ಕ್ರಿಸ್ತ ಮನಸ್ಸನ್ನು ಧರಿಸಿಕೊಳ್ಳಬೇಕು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆನಿಸಿದೆ. ತನ್ನನ್ನು ಬಲಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆ ಮರಣ ಹೊಂದುವಷ್ಟು ವಿಧೇಯನಾದನು. ಪ್ರಿಯರೇ, 3ನೇ ಅರ್ಥವಾಗಿದೆ, ನೀವು ನೀತಿವಂತರಾದವರು ಪ್ರಿಯರೇ ನೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ದಿನಾಲು ಯೇಸು ಕ್ರಿಸ್ತನ ಮನಸ್ಸು ನಿಮ್ಮ ಆಗಬೇಕೆಂದರೆ ಯೇಸು ಕ್ರಿಸ್ತನು ಈ ಭೂಲೋಕವಿರುವಾಗ ತನ್ನ ಚಿತ್ತವನ್ನು ಮಾಡಲಿಲ್ಲ. ಆತನು ದೇವರ ಮಗನಾಗಿದ್ದರೂ ಸಹ ದೇವರ ಚಿತ್ತಕ್ಕೆ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡನು ಮತ್ತು ಶಿಲುಬೆ ಮರಣವನ್ನು ಒಂದಷ್ಟು ಈ ರೀತಿ ನೀತಿಯಲ್ಲಿ ಅಭಿವೃದ್ಧಿ ಬೇಕು. ಹೌದು, ನೀವು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಬೇಕು. ಆವಾಗ ಮಾತ್ರ ನೀವು ನೀತಿಯಿಂದ ಅಭಿವೃದ್ಧಿ ಆಗ್ತೀರಿ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, 4ನೇ ಸಂಗತಿ ನೋಡ್ತೇವೆ, ದಿನಾಲು ನೀತಿಗೆ ದಾಸರಾಗಬೇಕು. ನಾವು ನೋಡ್ತೇವೆ
ರೋಮಾಪುರದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಮತ್ತು 19ನೇ ವಾಕ್ಯ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಪ್ರಿಯರೇ, ಹೌದು, ನೀವು ಯೇಸು ನಂಬಿಕೆಯ ಮುಖಾಂತರ ನೀಲಿ ನಿಮಿತ್ತ ನೀತಿವಂತರಾಗಿದ್ದೀರಿ. ಆದರೆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾ ಅಂದರೆ ದಿನಾಲು ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕರ್ತನೆ ಮಾಡುವ ಸಾಧನ ಅಥವಾ ಸಮರ್ಪಣೆ ಮಾಡಬೇಕು. ಆವಾಗ ಮಾತ್ರ ನೀತಿವಂತರಲ್ಲಿ ಅಭಿವೃದ್ಧಿ ಆಗ್ತೀರಿ. ಮತ್ತು 19ನೇ ವಾಕ್ಯ ಈಗಲ್ತದೆ, ನಿಮ್ಮ ನರಭಾವದ ಬಲಹೀನತೆ ದೆಸೆಯಿಂದ ಲೋಕರೀತಿಯಾಗಿ ಮಾತನಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನಾಗಿ ಒಪ್ಪಿಸಿಕೊಟ್ಟಿದ್ದಂತೆ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿ ದಾಸರನಾಗಿ ಒಪ್ಪಿಸಿಕೊಡಿರಿ. ಅಪೊಸ್ತಲ ಪೌಲನು ರೋಮಪುರದ ವಿಶ್ವಾಸಿಗಳಿದ್ದಾನೆ. ರೋಮಪುರದ ವಿಶ್ವಾಸಿಗಳು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಡುವ ಮೊದಲು ಅವರು ವ್ಯಭಿಚಾರಿಗಳು, ವಿಗ್ರಹಾರಾಧಕರು ಇದ್ದರು. ಅವರು ಯೇಸು ನಂಬಿಕೆಟ್ಟು ನೀರಿನ ಮುಳುಗಿ ದೀಕ್ಷಿಸಿಕೊಂಡ ನಂತರ ಅಪೊಸ್ತಲ ಪೌಲನು ಹೇಳಿದ್ದಾನೆ, ನೀವೀಗ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಬೇಕು. ನೀತಿಗೆ ಹಾಗಾದರೆ ಇವತ್ತು ಯೇಸು ಕಂಕರ ಮಾಡೋ ಮೊದಲು ನೀವು ನಾನಾ ವಿಧದ ಪಾಪದಲ್ಲಿ ಇದ್ದೀರಿ. ಯೇಸು ಕ್ರಿಸ್ತ ನಂಬಿಕೆ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ. ಈಗ ನೀತಿವಂತರಾದವರ ದಿನಾಲು ನಿಮ್ಮ ಅಂಗಗಳನ್ನು ನೀತಿಗೆ ನೀವು ದಾಸರಾಗಬೇಕು. ನೀತಿಗೆ ಗುಲಾಮ ಅಂದರೆ ಪ್ರತಿದಿನ ನೀವು ಪಾಪ ಸ್ವಪ್ನ ಅಗೆ ಮಾಡಬೇಕು. ನಿಮ್ಮ ಅಂಗಗಳನ್ನು ನೀತಿ ಕರ್ತನೆಗಳು ಮಾಡೋ ಸಾಧನೆ ಒಪ್ಪಿಸಿಕೊಳ್ಳಬೇಕು ಮತ್ತು ಅದಕ್ಕೆ ದಾಸರಾಗಬೇಕು. ಆಗ ಮಾತ್ರ ನೀವು ಪರಲೋಕ ರಾಜ್ಯಕ್ಕೆ ನೀವು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇದು ಆಗಿದೆ, ಅದರ್ಥ ನೀತಿಯನ್ನು ಅನುಸರಿಸುವುದು ಆಗಿದೆ. ಪ್ರಿಯರೇ, ಈಗ 5ನೇ ಅರ್ಥ ನೋಡ್ತೇವೆ. ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿ ನಡೆಯಬೇಕು. ಎಫೆಸ ದೇವರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ನಮ್ಮನ್ನು ಜಗತ್ತುತ್ಪತ್ತಿ ಮುಂಚೆ ಕ್ರಿಸ್ತ ಆರಿಸಿಕೊಂಡನು. ಅಪೊಸ್ತಲನು ಹೇಳ್ತಾನೆ, ಜಗತ್ತುತ್ಪತ್ತಿ ಮುಂಚೆ ದೇವರು ನಿಮ್ಮನ್ನು ಆರಿಸಿಕೊಂಡನು. ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದರು ಆಗಬೇಕು. ಆಗದೆ ಪ್ರಿಯರೇ, ಇವತ್ತು ನೀವು ಪರಲೋಕ ಹೋಗಬೇಕೆಂಬ ಉದ್ದೇಶದಿಂದಲೇ ದೇವರು ಜಗತ್ತು ಮುಂಚೆ ನಿಮಗೆ ಯೇಸು ಆರಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರ ನೀವು ಯೇಸು ಕ್ರಿಸ್ತನ ಸುವಾರ್ತೆ ನಂಬಿದ್ದೀರಿ. ಯೇಸು ಕ್ರಿಸ್ತನ ಸುವಾರ್ತೆ ನಂಬಿದ ಮುಖಾಂತರ ನೀವು ನೀತಿಯನ್ನು ನಿರ್ಣಯ ಹೊಂದಿದ್ದೀರಿ. ಆ ನೀತಿವಂತೆಯಲ್ಲಿ ಅಭಿವೃದ್ಧಿ ಅರ್ಥವಾಗಿದೆ. ಪ್ರತಿದಿನ ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನೀವು ಪರಿಶುದ್ಧರು, ದೋಷವಿಲ್ಲದರು ಹಾಗೆ ನಡೀಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಪ್ರಿಯರೇ, ನೀವು ಪ್ರಯತ್ನ ಮಾಡಿದರೆ ಮಾತ್ರವೇ ನಿಮ್ಮ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಪರಿಶುದ್ಧ ಇಲ್ಲದೆ ಯಾರಿಗೂ ದೇವ್ರು ನೋಡಲಿಕ್ಕೆ ಆಗೋದಿಲ್ಲ ಮತ್ತು ಪರಿಶುದ್ಧ ಇಲ್ಲದೆ ಯಾರಿಗೂ ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಪರಲೋಕ ಹೋಗಬೇಕಾ? ಪರಿಶುದ್ಧತೆಯಲ್ಲಿ ಅಭಿವೃದ್ಧಿ ಆಗುವುದಂದರೆ ದಿನಾಲು ಪ್ರೇರೆ ದೇವರ ದೃಷ್ಟಿಯಲ್ಲಿ ನೀವು ದೋಷವಿಲ್ಲದ ಹಾಗೆ ನಡೀಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮತ್ತು ದೋಷವಿಲ್ಲದೆ ನಡೆಯಬೇಕಾದರೆ ದಿನಾಲು ದೇವರ ನಾವು ಅತಿ ಹೆಚ್ಚಾಗಿ ಓದುವವರಾಗಬೇಕು, ಧ್ಯಾನಿಸುವರಾಗಬೇಕು. ಮತ್ತು ಆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಾದರೆ ಮಾತ್ರವೇ ದೇವರ ವಾಕ್ಯ ನಿಮ್ಮನ್ನು ಪರಿಪೂರ್ಣ ನಿಮ್ಮ ಕಲಂಕ ಸುಕ್ಕು ಎಲ್ಲ ತೆಗೆದುಹಾಕಿಕೊಂಡು ನಿಮ್ಮ ಶುದ್ಧ ಕನ್ನಿಕೆಗೆ ಆ ದೇವರ ವಾಕ್ಯ ನಿಮ್ಮನ್ನು ಯೇಸು ಕ್ರಿಸ್ತನ ಮುಂದೆ ನಿಲ್ಲಿಸ್ತದೆ. ನಾನು ನೋಡ್ತೇವೆ ಎಫೆಸ ದೇವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಅಪ್ಪನು ಹೀಗೆ ಹೇಳ್ತಾನೆ, ಅದನ್ನು ಕಲಂಕ ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮೂಲದ ಆಗಿರುವ ಸಭೆಯನ್ನಾಗಿ ತನ್ನ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯಬದ್ಧ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು. ದೇವರ ಆತ್ಮನು ಈ ಟಿ ವಿ ಸಂದೇಶ ಮುಖಾಂತರ ಬರುವಂಥ ಸಂದೇಶವನ್ನು ನೀವು ಕೇಳಿ ಅದನ್ನು ಅಂಗೀಕಾರ ಮಾಡಿ ಈ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ಮಾಡ್ತೇನೆ, ದೇವರ ಆತ್ಮನಿಂದ ಬರುವಂಥ ಸಂದೇಶದಲ್ಲಿ ಪವಿತ್ರ ಅಭಿಷೇಕ ಉಂಟು. ಯಾವುದು ಕೈಕೊಂಡು ನಡೆಯುತ್ತಾರೋ ಈ ವಾಕ್ಯವು ನಿಮ್ಮ ಕಲಂಕ ಸುಕ್ಕು ಎಲ್ಲ ತೆಗೆದಾಕಿ ಶುದ್ಧವಾದ ಕನ್ನಿಕೆಯಾಗಿ ದೇವರು ನಿಮ್ಮನ್ನು ಮಾಡುತ್ತಾನೆ. ಅಂಥ ಶುದ್ಧ ಕನ್ನಿಕೆಯನ್ನು ಮಾತ್ರ ಯೇಸು ಕ್ರಿಸ್ತನು ಆ ಟ್ರಿಬ್ಯುಲೇಷನ್ ಪೀರಿಯಡ್ಗಿಂತ ಬರೋ ಮೊದಲು ಆ ಪ್ರತ್ಯಕ್ಷತೆ ಅಥವಾ ರಾಪ್ಚರ್ನಲ್ಲಿ ನಿಮ್ಮನ್ನು ಎತ್ತಿಕೊಂಡು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಒಂದು ವೇಳೆ ನೀವು ಆದರೆ ನೀತಿವಂತರಾಗಿ ಪರಿಶುದ್ಧರು ದೋಷವಿರುವುದವರು ಹಾಗೆ ನಡೆದಿದ್ದರೆ ನೀವು ಕರ್ತನ ಪ್ರಶ್ನೆ ಕೈ ಬಿಡಲ್ಪಡುತ್ತೀರಿ. 7 ಟ್ರಿಬ್ಯುಲೇಷನ್ ಪೀರಿಯಡ್ ಹೋಗಿ ಅಲ್ಲಿ ಕಷ್ಟ ಸಂಕಟ ಅನುಭವ ಮಾಡಿ ನೀವು ಅಲ್ಲಿ ರಕ್ತ ಸಾಕ್ಷಿ ಸತ್ತು ಆ ರೀತಿ ನೀವು ವೇದ ಕಷ್ಟದಿಂದ ಹೋಗಬೇಕಾದ್ರೆ ಪರಿಶುದ್ಧರಾಗಬೇಕು. ಅದೇ ಇವತ್ತೇ ದಿನವೇ ವಾಕ್ಯ ಇರ್ತದೆ, ನೀತಿವಂತನು ನೀತಿ ಅನಿಸಬೇಕು, ಪವಿತ್ರನು ಏನಪ್ಪ ಅದರ್ಥ ದಿನಾಲು ಪುನರ್ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರೇರೆ ಈಗ ನಾವು 6ನೇ ನೋಡ್ತೇವೆ, ಕರುಣೆ ಉಳ್ಳವನು ಆಗಬೇಕು.
ಎಫೆಸ ದೇವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿರಿ. ಪ್ರಿಯರೇ, ನೀವು ಎಷ್ಟು ನಿಮಗೆ ಸಾಧ್ಯ ಉಂಟು ನಿಮಗೆ ಕೊಟ್ಟ ತಾಲಾಂತಗಳನ್ನು, ನಿಮಗೆ ಕೊಟ್ಟ ಸೇವೆಯನ್ನು ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಉಪಯೋಗಿಸ ಅಂತ ಹೇಳ್ತಾರೆ. ಉಪಕಾರಿಗಳಾಗಬೇಕು, ಇನ್ನೊಬ್ಬರಿಗೆ ಅಪಕಾರಿಲ್ಲ ಉಪಕಾರಿ ಮಾಡುವವರಾಗಬೇಕು. ಅಷ್ಟೇ ಅಲ್ಲದೆ ನೀವು ಕರುಣೆಯುಳ್ಳವರಾಗಬೇಕು, ಅಷ್ಟೇ ಶ್ರಮಿಸುವವರಾಗಬೇಕು. ಈ ಒಳ್ಳೆಯ ಗುಣ, ಈ ಪವಿತ್ರ 9 ಫಲಗಳು ತುಂಬಬೇಕು. ಅದು ಅದೇ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮ್ಮೆ ಎಂಬ ಈ 9 ಫಲಗಳಲ್ಲಿ ತುಂಬಬೇಕು. ಈ ಕರುಣೆಯುಳ್ಳವರಾಗಬೇಕು ಪ್ರಿಯರೇ, ಉಪಕಾರ ಮಾಡುವವರಾಗಬೇಕು ಪ್ರಿಯರೇ. ಆವಾಗ ಪ್ರಿಯರೇ ಮತ್ತು ಇಮಿಡಿಯೇಟ್ ಶ್ರಮಿಸುವವರು ಈ ಒಳ್ಳೆಯ ಗುಣಗಳನ್ನು ತುಂಬಿರಬೇಕು. ಈ ಗುಣಗಳನ್ನು ಅಲ್ಲಿ ಅಭಿವೃದ್ಧಿ ಆಗಬೇಕು. ನೀವು ಇನ್ನೂ ನೀತಿವಂತರಾಗಿ ಜೀವನ ಮಾಡಬೇಕಾದರೆ ಪ್ರಿಯರೇ, ಏನೇನು ಸಂಗತಿ ನೋಡ್ತೇವೆ ಪ್ರಿಯರೇ, ದಿನಾಲು ಪ್ರಾರ್ಥನೆ ಮಾಡುವವರು ಆಗಬೇಕು. ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಆಗಿದೆ. ಪರಿಶುದ್ಧರಾಗಿ ಜೀವನ ಮಾಡಬೇಕಾದರೆ ನಾವು ನೋಡ್ತೇವೆ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವ ನಂಬಿಗಸ್ತನು, ಆತ ತನ್ನ ಕಾರ್ಯವನ್ನು ಸಾಧಿಸುವನು. ಅಪೊಸ್ತಲ ಪೌಲನು ಈ ಥೆಸಲೋನಿಕ ಸಭೆಯು ದ್ರಾಕ್ಷರ ಆಗಬೇಕೆಂಬುದಾಗಿ ಆತನು ತನ್ನ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಸಭೆಯ ಪ್ರತಿಯೊಬ್ಬರು ಶರೀರ, ಪ್ರಾಣ, ಆತ್ಮದಲ್ಲಿ ದೋಷವಿಲ್ಲದೆ ನಡೆಯಬೇಕು. ಇವತ್ತು ಪ್ರಿಯರೇ, ನಿಮಗೆ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯಲ್ಲಿ, ಆ ರ್ಯಾಪ್ಚರ್ನಲ್ಲಿ ಆ ಬರೋಣ ಪಾಲ್ಗೊಳ್ಳಬೇಕಾದ್ರೆ ದಿನಾಲು ಪ್ರಿಯರೇ ನೀವು ಪ್ರಾರ್ಥನೆ ಮಾಡುವರಬೇಕು. ಪ್ರಿಯರೇ, ಕಡಿಮೆ ಪ್ರಾರ್ಥನೆ ಅಲ್ಲ, ಜಾಸ್ತಿ ಪ್ರಾರ್ಥನೆ ಮಾಡಬೇಕು. ಪ್ರತಿದಿನ ನೀವು ಕಡಿಮೆ ಅಂದರೆ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಬೇಕು. ಪ್ರತಿದಿನ ದೇವರ ವಾಕ್ಯ ಓದುವವರು ಎಷ್ಟು ನಾವು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರೇರಣೆ ಮಾಡಬೇಕು. ದೇವ, ನನಗೆ ಆತ್ಮದಲ್ಲಿಯೂ ಪ್ರಾಣದಲ್ಲಿಯೂ ಶರೀರದಲ್ಲಿಯೂ ದೋಷವಿಲ್ಲದವರಾಗಿ ನಡೆಯುವುದಕ್ಕೆ ನಿನ್ನ ಕೃಪೆಯು ನನಗೆ ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡುವುದಾದರೆ ದೇವರ ಆತ್ಮ ನಿಮಗೆ ವಾಕ್ಯದ ಮುಖಾಂತರ ನಿಮಗೆ ಶುದ್ಧೀಕರಿಸ್ತಾನೆ. ಮತ್ತು ನಿಮ್ಮ ಮೇಲೆ ಪಾಪ ಜೀವಿತನು ಬಿಟ್ಟು ಬಿಡಿದರೆ ಆತನು ನಿಮಗೆ ಕಷ್ಟದ ಮುಖಾಂತರ, ಶೋಧನೆ ಮುಖಾಂತರ ಹೋಗಿ ನಿಮ್ಮ ಶರೀರ ಅದನ್ನು ಕರಗಿಸಿಕೊಂಡು ನಿಮ್ಮಲ್ಲಿ ಆ ನೂತನ ಸ್ವಭಾವ ತರ್ತಾನೆ. ಈ ರೀತಿ ನಿಮ್ಮ ಪ್ರಾರ್ಥನೆ ಅತಿ ಅಗತ್ಯವಾದ. ಪ್ರಾರ್ಥನೆ ಜೀವಿತ ಅಭಿವೃದ್ಧಿ ಹೊಂದಬೇಕು. ಪ್ರಾರ್ಥನೆ ಮಾಡದವನು ಪರಲೋಕಕ್ಕೆ ಹೋಗುತ್ತದೆ. ಅದಕ್ಕೆ ಒಂದು ತಕ್ಷಣ ನೋಡ್ತೇವೆ, ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಊರಿನಿಂದ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಿಗಳ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸುಕವನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ತಾ ಎಚ್ಚರವಾಗಿರಿ ಅಂದನು. ಯೇಸು ಅತಿ ಸ್ಪಷ್ಟತೆಯೇ ನಿಮಗೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತ್ಮನ ಬರಲು ಪಾಲರಾಗಬೇಕಾದರೆ ದಿನಾಲು ಪ್ರೇರೆ ನಿಮ್ಮ ಆತ್ಮಿಕ ವಿಷಯದಲ್ಲಿ ಪ್ರಾರ್ಥನೆ ಎಚ್ಚರಿರಬೇಕು. ಎಂದಿಗೂ ಪ್ರೇರೆ ಪ್ರಾರ್ಥನೆ ಜೀವಿತವನ್ನು ಮಿಸ್ ಮಾಡಲೇಬಾರದು. ಅದಕ್ಕೆ ಅತಿ ಭೋಜನ ಅಂದರೆ ನೀವು ಹೊಟ್ಟೆ ಬಾಕರಾಗಬಾರ್ದು. ಅಂದರೆ ಅತಿಯಾಗಿ ಊಟ ಮಾಡುವರು ಅಥವಾ ಹೊಟ್ಟೆ ಬಾಕರಾದವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಕ್ಕೆ ಪ್ರಾರ್ಥನೆ ಮಾಡುವವರೇ ತಮ್ಮ ಊಟದಲ್ಲಿ ಶಿಸ್ತು ಪಡಿಸುವವರಾಗಬೇಕು. ಆಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಶರೀರ ಒಪ್ಪುತ್ತದೆ. ಅತಿ ಭೋಜನ ಮಾಡುವುದರೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಶರೀರ ಒಪ್ಪುವುದಕ್ಕೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಎಂಬುದರಲ್ಲಿ ಇಸ್ಕೊಳ್ತಾರೆ. ಮತ್ತು ಅಮಲಿನಿಂದಲೂ ಇವತ್ತು ಅನೇಕರು ಇವತ್ತು ಮೊಬೈಲ್ನಲ್ಲಿ ಮೊಬೈಲ್ ತುಂಬ ಒಳ್ಳೆಯದಾಗಿದೆ. ಅನೇಕ ಸಂಗತಿಗಳು ನಮ್ಮ ಮೊಬೈಲ್ನ ನಮಗೆ ಒಳ್ಳೆಯದು. ಅದೇ ರೀತಿ ಮೊಬೈಲ್ ಕೆಟ್ಟದ್ದು ಉಂಟು. ಅದಕ್ಕೆ ನೀವು ಮೊಬೈಲ್ ಒಳ್ಳೆಯದಕ್ಕೆ ಉಪಯೋಗ ಮಾಡುವವರಾಗಬೇಕು. ಕೆಟ್ಟತನೇ ಉಪಯೋಗ ಮಾಡಿ ಅನೇಕರು ಮೊಬೈಲ್ ಕೆಟ್ಟತನೇ ಉಪಯೋಗ ಮಾಡಿಕೊಂಡು ಆ ಕೆಟ್ಟ ಅಮಲಿನಲ್ಲಿ ಅವರು ತುಂಬಿದ್ದಾರೆ. ಪ್ರಾರ್ಥನೆ ಮಾಡಲಿಕ್ಕೆ ಅವ್ರು ಕೆಲವು ಮೊಬೈಲ್ನಲ್ಲಿ ಒಳ್ಳೆಯದಕ್ಕಿಂತಲೂ ಕೆಟ್ಟದ್ದು ನೋಡ್ತಾರೆ. ಆ ಕೆಟ್ಟದನ್ನೇ ಅವ್ರು ನೋಡ್ತಾರೋ ಅವು ಮೊಬೈಲ್ ಅಮಲಿನಲ್ಲಿ ಅವರು ಬೀಳುತ್ತಾರೆ. ಅವರ ಮನಸ್ಸು ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಆಗುವುದು. ಅದಕ್ಕೆ ಅಮಲಿನಿಂದಲೂ ನಿಮ್ಮ ಮನಸ್ಸು ಭಾರವಾಗದೆ ಎಚ್ಚರಿ. ಮುಂದೆ ಸಂಗತಿ ಪ್ರಪಂಚದ ಚಿಂತೆ. ಹೌದು, ಪ್ರತಿಯೊಬ್ಬರಿಗೆ ಚಿಂತೆ ಉಂಟು. ಆದರೆ ಚಿಂತೆ ನೀವು ಮಾಡಿ ಪ್ರಾರ್ಥನೆ ಮಾಡದಿದ್ದರೆ ನಿಮಗೆ ಪಡುವ. ಅದಕ್ಕೆ ನೀವು ಚಿಂತೆ ಇದ್ದರೆ ಪ್ರಾರ್ಥನೆ
ಕಷ್ಟ. ಅದಕ್ಕೆ ಪ್ರೇ ಅನೇಕರು ಚಿಂತೆ ಬೀಳುವ ಒಂದು ಕಾರಣ ಸಾಲದಲ್ಲಿ ಬೀಳುತ್ತಾರೆ. ಪ್ರೇ ಸಾಲ ನೀವು ಮಾಡುವಾಗ ಪ್ರೇ ಪ್ರಾರ್ಥನೆ ಮಾಡಿ ಆ ಸಾಲ ತೀರಲಿಕ್ಕೆ ಸಾಧ್ಯವಾಗುವುದಾದರೆ ಮಾತ್ರ ಸಾಲ ಮಾಡಿ. ಒಂದು ಸಾಲ ಮಾಡಿ ಸಾಲ ಸಾಧ್ಯವಾಗುವುದಿಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವ ಇನ್ನು ಸಾಲ ಮಾಡಬೇಕಾ, ದೇವರ ವಾಕ್ಯದ ಮುಖಾಂತರ ಮಾತನಾಡುವುದಾದರೆ ದೇವ್ರನ್ನ ಧೈರ್ಯ ಕೊಡಿದರೆ ಸಾಲ ಮಾಡಿ ಬಿಡುಗಡೆ. ಆದರೆ ದೇವರ ನಡೆಸದೆ ನೀವು ಸ್ವಂತ ಬುದ್ಧಿಯಲ್ಲಿ ಸಾಲ ಮಾಡಿಕೊಂಡು ಸಾಲಕ್ಕೆ ನೀವು ಹೊಣೆಗಾರವಾಗಿದ್ದರೆ ಆ ಚಿಂತೆ ನಿಮ್ಮನ್ನು ಕಾಡುತ್ತದೆ. ಪ್ರಾರ್ಥನೆ ಮಾಡಿದರೆ ಈ 3 ಸೊತ್ತುಗಳು ಜಯಿಸಬೇಕು. ನೀತಿವಂತರಿಗೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರ ಆತ್ಮನು ಪ್ರಾರ್ಥನೆ ಮುಖಾಂತರ ವಾಕ್ಯ ಓದುವ ಮುಖಾಂತರ ನಿಮ್ಮನ್ನು ಶುದ್ಧೀಕರಿಸ್ತಾನೆ. ಪ್ರಾರ್ಥನೆ ಇಲ್ಲದಿದ್ದರೆ ನಿಮ್ಮಲ್ಲಿ ಶುದ್ಧೀಕರಣ ಬರುವುದಿಲ್ಲ. ಅದಕ್ಕೆ ನೀತಿವಂತಿಕೆ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾರ್ಥನೆ ಅತಿ ಅಗತ್ಯ. ಅದಕ್ಕೆ ಅತಿ ಭೋಜನ ಮಧ್ಯದಿಂದಲೂ ಆಮಲಿನಿಂದಲೂ ಪ್ರಪಂಚದ ಚಿಂತೆಯಿಂದಲೂ ನಿಮ್ಮ ಮನಸ್ಸು ಭಾರವಾಕ್ಯಕ್ಕೆ ಬಿಡದೆ ಎಲ್ಲ ಕಾಲದಲ್ಲಿ ನೀವು ವಿಜ್ಞಾಪನೆ ಮಾಡಿಕೊಳ್ಳುವುದರೆ ಯೇಸು ಕ್ರಿಸ್ತನ ಬರಲು ಎತ್ತರ ಪಡುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಹೇಳುತ್ತಾನೆ. ಪ್ರೇರೆ 8ನೇ ಸಂಘ ನೋಡ್ತೇವೆ, ಸ್ವಸ್ಥ ಬೋಧನೆಯನ್ನು ಕೈಕೊಂಡು ನಡೆಯುವರು ಆಗಬೇಕು. 2ನೇ ತಿಮೋಥಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಯಕ್ಕೆ ಸನ್ನದ್ಧನಾಗುವ ಲಾಪ ಹೇಳ್ತಾನೆ. ದೇವರ ಆತ್ಮ ಪ್ರೇರಿತವಾಗಿ ಯಾರು ಸಂದೇಶ ಕೊಡುತ್ತಾರೋ ಆ ಸಂದೇಶ ಪ್ರೇರೆ ಪಾಪದ ಜೀವನ ಖಂಡಿಸ್ತದೆ. ಪಾಪದ ಜೀವಿತವನ್ನು ಎಚ್ಚರಿ ಅಂಥ ಸಂದೇಶವನ್ನು ಕೇಳಿ ನೀವು ವಿಧರಾಗಿದ್ದರೆ ದೇವರ ಒಳ್ಳೆಯ ಸತ್ಕಾರ ಮಾಡಲಿಕ್ಕೆ ಸತ್ಕಾರಾಗ್ತೀರಿ. ಅದಕ್ಕೆ ಪ್ರೇರೆ ನೀವು ನೀತಿವಂತ ಜೀವನ ಮಾಡಬೇಕಾದರೆ ಸ್ವಸ್ಥ ಬೋಧನೆ ಕೇಳಿ ಅದನ್ನು ಕೈಕೊಂಡು ನಡೆಯುವುದರೆ ಮಾತ್ರ ನೀವು ನೀತಿವಂತರಾಗುತ್ತೀರಿ, ಪರಿಶುದ್ಧರಾಗುತ್ತೀರಿ. ಇಲ್ಲದಿದ್ದರೆ ನೀವು ನೀತಿವಂತರಾಗುವುದಿಲ್ಲ, ಪರಿಶುದ್ಧರಾಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಪ್ರೇರೆ ಅದಕ್ಕೆ ಅಲ್ಲಿ ಪ್ರಕರಣದಲ್ಲಿ ನೀತಿವಂತನು ಇನ್ನೂ ನೀತಿ ಅನುಸರಿಸಬೇಕು ಅಂದರೆ ಹಾಗೆ ಅಲ್ಲಿ ಹೇಳುತ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ ಸ್ವಸ್ಥ ಬೋಧನೆ ಬಗ್ಗೆ. 2ನೇ ತಿಮೋಥಿ 4ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಸಾತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಗಳನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಪ್ರೇಯಲ್ಲಿ ಬರ್ತಾನೆ. ಇವತ್ತು ಅನೇಕರು ಪ್ರೇರೆ ಸ್ವಸ್ಥ ಬೋಧನೆಗೆ ಮನಸ್ಸುಗಳು ಪ್ರೇರಿತು. ಪ್ರೇ ನಿಮ್ಮ ಜೀವಿತದಲ್ಲಿ ನೀವು ನೀತಿವಂತರಾಗಿ ಅಭಿವೃದ್ಧಿ ಆಗಬೇಕಾದರೆ, ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕಾದರೆ ಸ್ವಸ್ಥ ಬೋಧನೆ ಪ್ರೇ ಪಾಪವನ್ನು ಖಂಡಿಸ್ತದೆ. ಸ್ವಸ್ಥ ಬೋಧನೆ ಪಾಪವನ್ನು ಬಗ್ಗೆ ಗದರಿಸ್ತದೆ, ಪಾಪಗೆ ಎಚ್ಚರಿಕೆ ಕೊಡುತ್ತದೆ. ಆ ಸ್ವಸ್ಥ ಬೋಧನೆ ಪ್ರೇ ಸ್ವೀಕಾರ ಮಾಡಬೇಕು. ಅನೇಕರು ಪ್ರೇ ತಮ್ಮಲ್ಲಿರುವ ಪಾಪಕ್ಕೆ ಅಸ್ವಸ್ಥ ಬೋಧನೆ ಖಂಡಿಸಕ್ಕೆ ಬರುವಾಗ ಅವರು ಸಭೆ ಸರಿಯಿಲ್ಲ, ಸಂದೇಶ ಸರಿಯಿಲ್ಲ, ಬೇರೆ ಬೇರೆ ಸುಳ್ಳು ಬೋಧನೆ ಕಿವಿ ಕೊಡ್ತಾರೆ. ಹಾಗೆ ಅಪೊಸ್ತಲರು ಬರ್ತಾನೆ, ಅನೇಕರು ಕಳೆಯುತ್ತಲೇ ಅನೇಕರು ಸುಳ್ಳು ಬೋಧನೆ ಕಿವಿ ಕೊಡುತ್ತಾರೆ, ಸ್ವಸ್ಥ ಬೋಧನೆ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಅವರು ಇನ್ನೂ ಹೆಚ್ಚಾಗಿ ದುರ್ಮಾರ್ಗದಲ್ಲಿ ನಡೀತಾರೆ. ಆದರೆ ಪ್ರೇ ಅಂಥವ್ರು ಪರಲೋಕ ಹೋಗುವುದಿಲ್ಲ. ಪರಲೋಕ ಹೋಗಬೇಕಾದರೆ ಪ್ರೇ ದೇವರು ತನ್ನ ಸೇವಕರ ಮುಖಾಂತರ ಕೊಡುವಂಥ ಸ್ವಸ್ಥ ಬೋಧನೆ, ಅದು ಸ್ವಸ್ಥ ಬೋಧನೆ ಗುರುತಿಸಬೇಕಾದರೆ ಯಾವ ಬೋಧನೆ ಪ್ರೇ ನೀವು ಕೇಳುತ್ತೀರೋ ಅದು ನೀವು ಪಾಪದ ಬಗ್ಗೆ ಖಂಡಿಸ್ತದೋ, ಪಾಪದ ವಯಸ್ಸು ಅದು ಸ್ವಸ್ಥ ಬೋಧನೆ ಕೇಳಿ ಮರೆತು ಬಿಡಿ ಅದಕ್ಕೆ ಬಿದ್ದರೆ ನಡೆಯುವುದಾದರೆ ಪ್ರೇ ಈ ಸಂದೇಶ ನಿಮ್ಮನ್ನು ಪರಿಪೂರ್ಣವಾಗಿ ನಿಮಗೆ ಪರಿಶುದ್ಧರಾಗಿ ಮಾಡುತ್ತದೆ. ಮತ್ತು ಆ ಪರಿಶುದ್ಧ ಆಗ ಆತ ನಿಮ್ಮನ್ನು ರಾತ್ರಿ ಪರಲೋಕ ತೆಗೆದು ಹೋಗುವನಾಗಿದೆ. ಅದಕ್ಕೆ ಸ್ವಸ್ಥ ಬೋಧನೆ ವಿದ್ಯಾರ್ಥಿ ಅತಿ ಇಂಪಾರ್ಟೆಂಟ್. ಆಗ ನಿಮಗೆ ಸುಳ್ಳು ಬೋಧನೆ ಯಾವುದು, ಸುಳ್ಳು ಪ್ರಬೋಧನೆ ಯಾವುದು ವಿವೇಚನೆ ಮಾಡಿ ಆ ಸುಳ್ಳು ಪ್ರಬೋಧನೆ ತಿರಸ್ಕಾರ ಮಾಡಬೇಕು. ಸ್ವಸ್ಥ ಬೋಧನೆ ಕಿವಿಗೊಟ್ಟು ನಡೆಯುವರು ಆಗಬೇಕು. ಪ್ರೇರೆ 9ನೇ ಸಂಘ ನೋಡ್ತೇವೆ, ಎಲ್ಲ ಕೆಟ್ಟತನವನ್ನು ಅಗೆ ಮಾಡಬೇಕು. ಕೀರ್ತನೆ 101 ಅದರಲ್ಲಿ 3 ಮತ್ತು 4ನೇ ವಾಕ್ಯ. ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ, ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆ ನನಗೆ ಬೇಡ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನ ಅರಿಯದಿರುವನು. ಇಲ್ಲಿ ದಾವಿದನೇ ಯಾವ ನೀಚವಾದ ಕಾರ್ಯ ಅದು ಅರ್ಥ ಇವತ್ತು ಅನೇಕ ದೇವರ ಮಕ್ಕಳು ತಮ್ಮ ಕಣ್ಣಿನಲ್ಲಿ ಮೊಬೈಲ್ ಬರುವಂಥ ಬ್ಲೂ ಫಿಲ್ಮ್, ಪೊರ್ನೋಗ್ರಫಿ ಎಲ್ಲ ನಗ್ನವಾದ ಈ ಸಂಗತಿಗಳು ನೋಡುತ್ತಾರೋ ಅವರ ಮನಸ್ಸು ಅದರಿಂದ ಅಶುದ್ಧವಾಗ್ತದೆ. ಅದಕ್ಕೆ ಪರದಲ್ಲಿ ಯೋನನ್ನು ಹೇಳ್ತಾನೆ, ನಿಮ್ಮ ಪರಲೋಕ ಹೋಗಬೇಕಾದ ಶುದ್ಧ ಹೃದಯ
ನೀತಿವಂತನು ಇನ್ನೂ ನೀತಿನ ಅನುಸರಿಸಬೇಕು. ಇನ್ನೂ ಆಗದೆ ಪವಿತ್ರ ಜೀವನ ಮಾಡಬೇಕಾದ್ರೆ ನಿಮ್ಮ ಕಣ್ಣಿನಲ್ಲಿ ಆ ಮೊಬೈಲ್ನಲ್ಲಿ ಬರುವಂಥ ಕೆಲವು ಅಶ್ಲೀಲ ಪಿಕ್ಚರ್ಗಳನ್ನು ನೋಡುವರಾಗಬಾರ್ದು. ನೋಡುವುದರೆ ಅದು ನಿಮ್ಮನ್ನು ಅಳಸು ಮಾಡಿದ ಅದಕ್ಕೆ ಆದ್ದರಿಂದ ನೀವು ದೂರ ಇರಬೇಕು ಪ್ರಿಯರೇ. ಅದಕ್ಕೆ ದಾವೀದ ಯಾವ ನೀಚದ ಕಾರ್ಯವನ್ನು ದಷ್ಟುತ್ತಿಲ್ಲ. ದುರಾಚಾರವನ್ನು ಹಾಗೆ ಕೆಟ್ಟ ಸ್ವಭಾವ ಹಾಗೆ ಮಾಡುವರಬೇಕು. ಅದರ ಗೊಡವೆ ನನಗೆ ಬೇಡ. ಮೂರ್ಖತನವನ್ನು ಬಿಟ್ಟು ಹೋಗಲಿ. ಕೆಟ್ಟತನ ಈ ರೀತಿ ಪ್ರಿಯ ದೇವರ ಹತ್ರ ಒಡಂಬಡಿಕೆ ಮಾಡಬೇಕು. ಯೋಬನ ಬರೆದ ಪುಸ್ತಕ 31ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಯೋಬನು ಈಗ ಒಡಂಬಡಿಕೆ ಮಾಡಿದನು. ಆದರೆ ನಾನು ನನ್ನ ಕಣ್ಣುಗಳನ್ನೇ ಒಡಂಬಡಿಕೆ ಮಾಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಪ್ರೀತಿ. ಅನೇಕರು ಮೊಬೈಲ್ ಮುಖಾಂತರ ಯುವಕರು ಯುವತಿಯರು ಅನೇಕ ಅಶ್ಲೀಲ ಚಿತ್ರಗಳನ್ನು ನೋಡುವ ಮುಖಾಂತರ ಅವರ ಮನಸ್ಸು ಮೇಲಿಗೆ ಆಗ್ತದೆ, ಅವರ ಆಲೋಚನೆ ಮೇಲಿಗೆ ಆಗ್ತದೆ, ಅವರ ಬಾಯಿ ಮಾತು. ಅದಕ್ಕೆ ಇವತ್ತು ನೀವು ಪರಲೋಕ ಹೋಗಬೇಕಾದರೆ ನೀತಿವಂತ ಇನ್ನೂ ನೀತಿನ ಅನಿಸಬೇಕು. ಪವಿತ್ರ ಮಾಡಬೇಕಲ್ಲ. ಬೇಕಾದರೆ ನಿಮ್ಮ ಕಣ್ಣುಗಳನ್ನು ದೇವರಿಗೆ ಒಪ್ಪಿಸಿಕೊಳ್ಳಬೇಕು. ನಿಮ್ಮ ಕಣ್ಣುಗಳನ್ನ ಒಡಂಬಡಿಕೆ ಮಾಡಿಕೊಳ್ಳಬೇಕು. ಆಗ ಮಾತ್ರ ನೀವು ಕಣ್ಣುಗಳಲ್ಲಿ ಕೆಟ್ಟ ಅದಕ್ಕೆ ದಾವಿದೆ ನಾನು ನೀಚವಾದ ಕಾರ್ಯವನ್ನು ದೃಷ್ಟಿಸ್ತಿಲ್ಲ. ಅದಕ್ಕೆ ಬಂದೆ ನಾನು ನನ್ನ ಕಣ್ಣು ಒಡಂಬಡಿಕೆ ಮಾಡಿದ್ದೇನೆ, ಯುವತಿ ಮೇಲೆ ಹಾಗೆ ಒಡಂಬಡಿದೆ. ಯುವತಿಯರ ಮೇಲೆ ಕೆಟ್ಟ ಕಣ್ಣು ಅಂದರೆ ಕೆಟ್ಟ ದೃಷ್ಟಿಯಿಂದ ಯಾರು ನೋಡುವುದಿಲ್ಲ. ನಿಮ್ಮ ಕಣ್ಣಿನ ದೃಷ್ಟಿ ಪಾಪ ಮಾಡೋದು ಈ ರೀತಿ ನಿಮ್ಮ ನೀವು ಕೆಟ್ಟತನವನ್ನು ಹಾಗೆ ಮಾಡಿದರೆ ಮಾತ್ರವೇ ನೀವು ನೀತಿವಂತರಿಗೆ ಅಭಿವೃದ್ಧಿ ಆಗುತ್ತೀರಿ. 10ನೇ ಸಂಘ ನೋಡ್ತೇವೆ, ಪೂರ್ವ ಸ್ವಭಾವಗಳನ್ನು ಬಿಟ್ಟು ಬಿಡುವರು ಆಗಬೇಕು. ಎಫೆಸ ದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದೂರಸ ಕೆಟ್ಟು ಹೋಗುವಂಥದ್ದು. ಹೇಳ್ತಾನೆ ಯೇಸು ಕ್ರಿಸ್ತನ ಸತ್ಯೋಪದೇಶ ಅಂದರೆ ನೀವು ಪೂರ್ವ ಸ್ವಭಾವ ಪ್ರತಿದಿನ ನಿಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ಹಾಗೆ ಮಾಡಬೇಕು. ದೇವರ ವಾಕ್ಯದ ಮುಖಾಂತರ ತೆಗೆದು ಹಾಕಬೇಕು. ಅದು ದೇವರಿಗೆ ಮೆಚ್ಚುವುದಿಲ್ಲ, ಅದು ಮೋಸಕರ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಮತ್ತು 23ನೇ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವ ಧರಿಸಿಕೊಳ್ಳಿರಿ. ನೂತನ ಸ್ವಭಾವ ಧರಿಸಿಕೊಳ್ಳುವುದು ಅರ್ಥವಾಗಿದೆ. ದಿನಾಲು ನೀವು ದೇವರ ವಾಕ್ಯ ಓದಿ ಧ್ಯಾನ ಮಾಡಿ ಪೂರ್ವ ಸ್ವಭಾವವನ್ನು ವಾಕ್ಯದ ಮುಖಾಂತರ ತೆಗೆದುಹಾಕಬೇಕು. ದೇವರ ವಾಕ್ಯ ವಿಧೇಯ ಆಗಬೇಕು. ಎಷ್ಟು ದೇವರ ವಾಕ್ಯ ವಿಧೇಯ ಆಗುತ್ತೆ ಅಷ್ಟು ನೀವು ಮೇಲೆ ನೂತನ ಸ್ವಭಾವವು ನಿಮಗೆ ಬರುತ್ತದೆ. ನಾವು ಪ್ರಾರ್ಥನೆ ಮಾಡೋಣ. ಈ ಸಂದರ್ಭದಲ್ಲಿ ಉತ್ತೀರ್ಣವಾಗದರೆ ನಿಮ್ಮ ತಿಳಿಸಿರಿ. ತನ್ನ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರಲ್ಲಿ ಪ್ರತಿಯೊಬ್ಬರು ಈ ವಾಕ್ಯದ ಪ್ರಕಾರ ಇನ್ನೂ ನೀತಿವಂತರಾಗಿ ಜೀವಿಸೋದಕ್ಕೆ ಪವಿತ್ರ ಜೀವಿತ ಕೃಪೆಯನ್ನು ಅನುಗ್ರಹಿಸಬೇಕು ಎಂದು ನಾನು ಬೇಡಿಕೊಳ್ತೇನೆ. ಇವಾಗ ಯಾರು ಮರೆತು ಬಿಡದೆ ಅದರ ಪ್ರಕಾರ ನಡೆದು ಪ್ರತಿಯೊಂದು ನೀನು ವಾಗ್ದಾನ ಮಾಡಿದ ನಿತ್ಯ ಜೀವವನ್ನು ಹೊಂದಿಕೊಳ್ಳುವ ಹಾಗೆ ಆ ಕರ್ತನ ಬರದಲ್ಲಿ ಪಾಲುವ ಕೃಪೆಯನ್ನು ಕೊಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. जय वीर देवनिगे नित्य स्तुति